ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ಪ್ರಾಡಕ್ಟನ್ನು ನಾನು ತರಿಸ್ಕೊಂಡಿದ್ದೀನಿ. ಸಮ್ಮರ್ ಅಲ್ವಾ, ಸಿಕ್ಕಾಪಟ್ಟೆ ಸೆಕೆ ಇದೆ. ಓಕೆ, ಹಾಗಾಗಿ ತಡ್ಕೊಳಕ್ಕಾಗಲ್ಲ. ಅಂದರೆ ಹೊರಗಡೆ ಎಲ್ಲರೂ ಹೋದರೆ ಎಲ್ಲ ಕಡೆಯೂ ನಮಗೆ ಎ ಸಿ ಸಿಗೋಲ್ಲ. ಸೊ ಹಾಗಾಗಿ ಈ ಪ್ರಾಡಕ್ಟನ್ನು ನಾನು ತರಿಸ್ಕೊಂಡೆ. ಓಕೆ, ಫಸ್ಟು ಒಂದು ಸತಿ ಆರ್ಡ್ರ್ ಮಾಡಿದ್ದೆ. ಆವಾಗ ಬ್ಲ್ಯಾಕ್ ಕಲರು ಇದನ್ನು ಕೊಟ್ಟಿದ್ದರು. ನಾನು ಆರ್ಡ್ರ್ ಮಾಡಿದ್ದು ವೈಟ್. ಗ್ರೀನ್ ಕಲರು ಅವೈಲಬಲ್ ಇರಲಿಲ್ಲ. ಹಾಗಾಗಿ ಓಕೆ, ಸೆಲ್ಫಿ ಸ್ಟಿಕ್ ಇಲ್ಲ. ಹಾಗಾಗಿ ಒಂಚೂರು ಕಷ್ಟ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ಬಟ್ ಇದು ಪ್ರಾಡಕ್ಟ್ ಬಂದಿದೆ. ಆಮೇಲೆ ತಿರ್ಗಾ ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ವೈಟ್ ಕಲರು ತರಿಸ್ಕೊಂಡೆ. ಆವಾಗ ಗ್ರೀನ್ ಇತ್ತು, ಗ್ರೀನು ಆರ್ಡ್ರ್ ಮಾಡಿದೆ. ಗ್ರೀನ್ ಬದಲಾಗಿ ಅವರು ನನಗೆ ವೈಟ್ ಕಲರ್ ಈ ಥರದ್ದು ಕೊಟ್ಟಿದ್ದಾರೆ. ಓಕೆ, ಒಂದು ಮ್ಯಾನ್ಯಲ್ಲು ಇದು, ಹಾಗೆ ಚಾರ್ಜರು ಇಷ್ಟು ಕೊಟ್ಟಿದ್ದಾರೆ. ಈಗ ಇದಕ್ಕೆ ಹಾಗೆ ಆನ್ ಮಾಡಿದ್ರೆ ಆನ್ ಆಗೋಲ್ಲ. ಪವರ್ ಬ್ಯಾಂಕು ಬೇಕೇ ಬೇಕು. ಪವರ್ ಬ್ಯಾಂಕ್ ಇಲ್ಲದೇ ಇದು ವರ್ಕ್ ಆಗೋಲ್ಲ. ಓಕೆ, ಪವರ್ ಬ್ಯಾಂಕನ್ನು ಇಲ್ಲಿ ಈ ಥರ ಹಾಕಬೇಕು. ಒಂದು ಸರ್ತಿ ಲೈಟ್ ಬರುತ್ತೆ. ಅದಾದಮೇಲೆ ಅದಕ್ಕೆ ನೀರನ್ನು ಮೇಲ್ಗಡೆಯಿಂದ ಹಾಕಬೇಕು. ಹೀಗೆ ಎಷ್ಟಾಗುತ್ತೋ ಅಷ್ಟನ್ನು ನೀರನ್ನು ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಐಸ್ ಕ್ಯೂಬ್ನ ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಓಕೆ, ಒಂದಷ್ಟು ಐಸ್ ಕ್ಯೂಬ್ನ ಹಾಕಬೇಕು. ಐಸ್ ಕ್ಯೂಬ್ ಹಾಕಿದ್ರೆ ಇದಾಗುತ್ತೆ. ಒಂದು 12 ಐಸ್ ಕ್ಯೂಬ್ ಹಾಕಿದ್ದೀನಿ. ಓಕೆ, ಈಗ ಇದನ್ನು ಆನ್ ಮಾಡ್ಬೋದು. ಬಟ್ ಮೇಲ್ಗಡೆ ಮುಚ್ಚಳ ಹಾಕ್ಬಿಡ್ತೀನಿ ಫಸ್ಟ್. ಚೆಲ್ಲಿದ್ರೆ ನೀರು ಆಮೇಲೆ ಕಷ್ಟ, ಅದಕ್ಕೆ. ಓಕೆ, ಹಾಕಿದ್ದೀನಿ. ಈಗ ಒಂದು ಕ್ಲಿಕ್ಕು ಫ್ಯಾನ್ ಬರ್ತಾಯಿದೆ. ಎರಡನೇ ಕ್ಲಿಕ್ಕು ಸ್ಪೀಡ್ 2, ಮೂರನೇ ಕ್ಲಿಕ್ಕು ಸ್ಪೀಡ್ 3. ಈಗ ಹತ್ತಿರ ಹಿಡಿತೀನಿ ನೋಡಿ, ನಿಮ್ಗೆ ಏನಾರ ಚೇಂಜಸ್ ಕಾಣಿಸುತ್ತಾ ಬರುತ್ತಾ ಅಂತ. ಓಕೆ, ಬರ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಒಂದು ಇದರಲ್ಲಿ ಬರ್ತಾ ಇದೆ. ಇದು ಎರಡನೇದು, ಇದು ಮೂರರಲ್ಲಿ ಬರ್ತಾ ಇದೆ. ಅಯ್ಯಯ್ಯ, ಇದರಲ್ಲಿ ಬರ್ತಾನೆ ಇಲ್ಲ. ಇವೆರಡರಲ್ಲಿ ಅಯ್ಯೋ, ಇದು ಆ್ಯಕ್ಚುಲಿ ವೇಸ್ಟ್ ಪ್ರಾಡಕ್ಟು. ಸುಮ್ಮನೆ ತಂದೆ, ತರಿಸ್ಕೊಂಡೆ. ವೇಸ್ಟ್ ಅಂದರೆ ವೇಸ್ಟು. ಇದರಲ್ಲಿ ಸುಮ್ಮನೆ 7 ಲೈಟ್ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾರು ಕಾಣಿಸ್ತಾ ಇದೆಯಾ ಲೈಟು? ಇಲ್ಲ, ಇದು ಲೈಟ್ ಅಲ್ಲ. ಒಂದು ನಿಮಿಷ. ಇದು ಸ್ಲೀಪರ್ ಮೋಡು. 1 ಅವರು ಒಂದು ಸತಿ ಇದು ಮಾಡಿದ್ರೆ 1 ಅವರು ಆಫ್ ಆಗುತ್ತೆ. 2 ಸತಿ ಇದು ಮಾಡಿದ್ರೆ 2 ಅವರ್ಗೆ ಆಫ್ ಆಗುತ್ತೆ. 3 ಸತಿ ಇದು ಮಾಡಿದ್ರೆ 3 ಅವರ್ ತನಕ ಇದು ರನ್ ಆಗಿ ಆಫ್ ಆಗುತ್ತೆ. ಓಕೆ, ಇದು ಲೈಟು. ಓಕೆ, 1 2 3 4 5 6 7 ಆಫ್. ಬಟ್ ಇದನ್ನು ದಯವಿಟ್ಟು ನೀವು ಯಾರೂ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಬೇಕು ಅಂತಂದರೆ ನೋಡಿ, ಈ ಥರ ಮುಖದ ಹತ್ತಿರಕ್ಕೆ ಇಟ್ಕೊಂಡ್ರೆ ಒಂಚೂರು ಏನೋ ಬರುತ್ತೆ. ಅದು 2 3ರಲ್ಲಿ ಬರ್ತಾಯಿದೆ, ಸಣ್ಣದಾಗಿ ಬರ್ತಾಯಿದೆ. ಇದು ಫೇಕ್ ಪ್ರಾಡಕ್ಟು. ದಯವಿಟ್ಟು ಈ ಥರದನ್ನ ಪ್ರಿಫರ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ಅದು ಮುಖದ ಹತ್ತಿರಕ್ಕೆ ಇಟ್ಕೊಂಡ್ರೆ ಅಷ್ಟೇ ನಿಮಗೆ ಅದರ ಫೀಲ್ ಬರೋದು. ಹಾಗಿದೆ ಈ ಪ್ರಾಡಕ್ಟು. ನಿಮಗಿಲ್ಲಿ ಕಾಣಿಸ್ತಾ ಇದೆಯಾ? ಅಟ್ಲೀಸ್ಟು ನೋಡಿ, ಬರ್ತಾ ಇರೋದು. ದಯವಿಟ್ಟು ಆನ್ಲೈನಲ್ಲಿ ಈ ಥರದ್ದು ಪ್ರಾಡಕ್ಟ್ಗಳನ್ನ ತಗೊಳಕ್ಕೆ ಹೋಗಬೇಡಿ. ಯಾವ್ದಾರ ಮನೇಲಿ ಕೈ ಬೀಸಣಿಗೆ ಇರುತ್ತಲ್ಲ, ಅದೇ ಬೆಟರ್ ಇದಕ್ಕಿಂತ ಅನ್ನೋ ಅಷ್ಟು ಬೇಜಾರಾಯ್ತು ನನಗೆ. ಐಸ್ ಹಾಕಿದ್ದೀನಿ. ಐಸ್ ಹಾಕಿದ್ರೂ ಅದರಲ್ಲಿ ಏನಂಥ ಎಫೆಕ್ಟ್ ಇಲ್ಲ.
ಫ್ಯಾನ್ ಗಾಳಿನೂ ನೆಟ್ಟಿಗೆ ಬರ್ತಾಯಿಲ್ಲ. ಅಟ್ಲೀಸ್ಟ್ ಇದು ಥಂಡಿ ಬರುತ್ತಲ್ಲ ಐಸ್ದು, ಅದಾದರೂ ಬರುತ್ತೆ ಅಂದರೆ ಅದೂ ಇಲ್ಲ. ಮುಖದ ಹತ್ರಕ್ಕೆ ಹಿಂಗೆ ಇಟ್ಕೊಂಡು ಕೂತ್ಕೋಬೇಕು. ಈ ಸಮ್ಮರಲ್ಲಿ ಈ ಸೆಕೆಂಡಲ್ಲಿ ಇದು ಬೇರೆ ಯಾವನ್ ಮಾಡ್ಕೊಂಡು ಕೂತ್ಕೋತಾನೆ. ನಾನು ಚೆನ್ನಾಗಿದೆ ಪ್ರಾಡಕ್ಟು ಅಂತ ಅಂದ್ಕೊಂಡು ತರಿಸಿದ್ದು ಇದನ್ನು. ಏನು ಪ್ರಯೋಜನ ಇಲ್ಲ. ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಹಿಂಗೆ ಆನ್ ಮಾಡಿಬಿಟ್ಟಿರ್ತೀನಿ. ಅದಾದಮೇಲೂ ಇದು ಹಿಂಗೆ ಇತ್ತು ಅಂತಂದರೆ ನಿಮಗೆ ತಿಳಿಸ್ತೀನಿ. ಬಟ್ ಫೇಕ್ ಪ್ರಾಡಕ್ಟು, ವೇಸ್ಟ್ ಪ್ರಾಡಕ್ಟು. ದಯವಿಟ್ಟು ಈ ಪ್ರಾಡಕ್ಟನ್ನು ಯಾರೂ ತಗೊಳಕ್ಕೆ ಹೋಗಬೇಡಿ. A few moments later. ಸುಮಾರು ಹೊತ್ತಾಯಿತು ನಾನು ಇದನ್ನ ಯೂಸ್ ಮಾಡ್ತಾ. ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಇಲ್ಲೆಲ್ಲ ಹೊಗೆ ಬಂದಂಗೆ ನನಗೆ ಕಾಣಿಸ್ತಾ ಇದೆ. ನಿಮ್ಗೆ ಅದು ಕಾಣಿಸುತ್ತಾ ಇಲ್ಲೋ ಅದು ಗೊತ್ತಿಲ್ಲ. ನೋಡಿ ಅನಿಸ್ತಿ, ಏನು ಪ್ರಯೋಜನ ಇಲ್ಲ. ಮೇಲೆ ಹಾಕಿದ ಐಸೆಲ್ಲ ಕರಗಿ ಫುಲ್ ಥಂಡಿ ಆಗಿದೆ ನೋಡಿ. ಬಟ್ ಇಲ್ಲಿ ಮಾತ್ರ ತಣ್ಣಗೆ ಏನು ಬರ್ತಾನೇ ಇಲ್ಲ. ಮೇಲ್ಗಡೆ ಹಿಡ್ಕೊಂಡಿದ್ದೀನಲ್ಲ, ಹಿಡ್ಕೊಂಡಿರೋ ಪಾರ್ಟ್ ಅಷ್ಟೇ ತಣ್ಣಗಿದೆ. ಅದು ಬಿಟ್ಟರೆ ಹಿಂಗಂದರೆ ಒಂಚೂರು ಕಾಣಿಸುತ್ತೆ. 1, 2, 3, ಈ 1, 2, 3 ಮೊದಲ 3ರಲ್ಲಿ ಮಾತ್ರ ಬರ್ತಾಯಿದೆ. ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ಅಷ್ಟೇ ಫುಲ್ ಹಾಕಿದ್ದೀನಿ. ಬಟ್ ಇಲ್ಲೆರಡು ಕಾಲು ಬರ್ತಾನೇ ಇಲ್ಲ. ಫ್ಯಾನ್ ಸ್ಪೀಡು ಅಷ್ಟೇನು ಇಲ್ಲ. ಹಾಗೆ ಇನ್ನೊಂದು ಇದರಲ್ಲಿ ಏನಾಯಿತು ಅಂತಂದರೆ, ನಾನು 2ನೇ ಸಲ ಇದನ್ನು ತರಿಸ್ಕೊಂಡಿರೋದ್ರಿಂದಾಗಿ 3 ದಿನದೊಳಗೋ 5 ದಿನದೊಳಗೋ ಇದನ್ನ ವಾಪಸ್ಸು ರೀಫಂಡಿಗೆ ಕೇಳಬೇಕಿತ್ತಂತೆ. ಸೊ ನಾನು ಇದು ಮಾಡಿದ್ರೆ ಅದು ಹೋಗಲಿಲ್ಲ. ಅದು ಕಸ್ಟಮರ್ ಸಪೋರ್ಟಿಗೆ ಫೋನ್ ಮಾಡಿ ರೀಫಂಡ್ ಕೇಳಬೇಕಂತೆ. ಹಾಗಾಗಿ ಇದು ವಾಪಸ್ ರಿಪ್ಲೇಸ್ಮೆಂಟ್ಗೂ ತೊಗೊಳ್ಳಲ್ಲ ಅಂತ ಹೇಳಿದರು. ಸೊ ನೋಡೋರಲ್ಲ ಸ್ನೇಹಿತರೆ, ದಯವಿಟ್ಟು ಈ ಥರ ಯಾವುದೋ ಪ್ರಾಡಕ್ಟ್ನ ನೋಡಿ ತೊಗೊಂಡು ಮೋಸ ಹೋಗೋಕೋಬೇಡಿ. ನಾನು ಮೋಸ ಹೋಗಿದ್ದೀನಿ, ದುಡ್ಡು ಹೋಯಿತು, ಹೋಗಲಿ. ಬಟ್ ನಿಮ್ಮ ದುಡ್ಡನ್ನು ನೀವು ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.